ನೋಡಿ ಈಗ ಬಿಬಿಎಂಪಿ ಶಾಲೆಯಲ್ಲಿ ಏನು ಓದ್ತಾ ಇದ್ದಾರಲ್ಲ ಮಕ್ಕಳು ಅವರಿಗೆ ಬಂಪರ್ ಆಫರ್ ಅನ್ನ ಕೊಡಲು ನಿರ್ಧಾರವನ್ನ ಮಾಡಲಾಗಿದೆ. ಹಾಗಾದ್ರೆ ಏನು ಆ ಬಂಪರ್ ಆಫರ್ ಅಂತ ನೋಡ್ತಾ ಹೋದ್ರೆ ಬಡ ವಿದ್ಯಾರ್ಥಿಗಳಿಗೂ ಇನ್ನು ಮುಂದೆ ಕಲ್ಚರಲ್ ಆಕ್ಟಿವಿಟೀಸ್ ಮಾಡಿಸಲಾಗುತ್ತೆ. ಇನ್ನು ಸ್ಪೋರ್ಟ್ಸ್ ಆಗಿರಬಹುದು, ಮ್ಯೂಸಿಕ್ ಆಗಿರಬಹುದು, ಭರತನಾಟ್ಯ, ವೀಣೆ, ಸಿಂಗಿಂಗ್, ಡ್ಯಾನ್ಸಿಂಗ್ ಸೇರಿದಂತೆ ಹಲವು ತರಬೇತಿಯನ್ನು ನೀಡಲು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಕಲ್ಚರಲ್ ಆಕ್ಟಿವಿಟೀಸ್ಗೆ ಬಿಬಿಎಂಪಿಯಿಂದಲೇ ಹಣವನ್ನು ಕೂಡ ನೀಡಲಾಗುತ್ತೆ. ವಿಶೇಷ ತರಬೇತಿಗೆ ಅಡ್ಮಿಷನ್ ಆದವರಿಗೆ ಪಾಲಿಕೆಯಿಂದ ಆ ವೆಚ್ಚ ಏನಿರುತ್ತೆ ಅದನ್ನ ಭರಿಸಲಾಗುತ್ತೆ. ಮನೆ ಅಕ್ಕಪಕ್ಕದ ಯಾವುದೇ ತರಬೇತಿ ಕೇಂದ್ರಕ್ಕೂ ಕೂಡ ಸೇರಬಹುದಾಗಿದೆ ವಿದ್ಯಾರ್ಥಿಗಳು. ಅಂಥವರ ವೆಚ್ಚವನ್ನ ಬಿಬಿಎಂಪಿಯೇ ಭರಿಸುವುದಕ್ಕೆ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಬಿಬಿಎಂಪಿ ಶಾಲೆಯಲ್ಲಿ ಸಾಕಷ್ಟು ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಬಿಬಿಎಂಪಿ ಶಾಲೆ ಆಗಿರಬಹುದು, ಸರ್ಕಾರಿ ಶಾಲೆಗಳಲ್ಲಿ ಬಡ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುತ್ತಾರೆ. ಹಾಗಾಗಿ ಅವರ ಏಳಿಗೆಗೆ ಏನು ಸಹಾಯ ಆಗತ್ತೆ, ಇನ್ನು ಎಲ್ಲ ರೀತಿಯಲ್ಲೂ ಕೂಡ ಅಲ್ಲಿ ಓದುವಂತಹ ಮಕ್ಕಳು ಕೂಡ ಬಹಳ ಬುದ್ಧಿವಂತರಾಗಿರ್ತಾರೆ. ಹಾಗಾಗಿ ಅವರಿಗೆ ಬೇಕಾದಂತಹ ಕೆಲವೊಂದಿಷ್ಟು ಸ್ಪೋರ್ಟ್ಸ್ ಆಗಿರಬಹುದು, ಮ್ಯೂಸಿಕ್, ಭರತನಾಟ್ಯ, ವೀಣೆ, ಸಿಂಗಿಂಗ್, ಡ್ಯಾನ್ಸಿಂಗ್ ಸೇರಿದಂತೆ ಹಲವು ತರಬೇತಿಯನ್ನು ನೀಡಲು ಪ್ಲಾನ್ ಅನ್ನು ಸದ್ಯಕ್ಕೆ ಮಾಡಲಾಗಿದೆ. ನಮ್ಮ BBMP ಶಾಲೆಯಲ್ಲಿ ಕಲಿತಾ ಇರೋ ಮಕ್ಕಳಿಗೆ ಅವರು ಈ ಬೇರೆ ಬೇರೆ ಏನು ಸ್ಕಿಲ್ ಸೆಟ್ಸ್ ಇದ್ದಾವೆ, ಆ ಸ್ಕಿಲ್ ಸೆಟ್ಸ್ ಅವರು ಅಕ್ವೈರ್ ಮಾಡಲಿಕ್ಕೆ ಈ ಬೇರೆ ಪ್ರೈವೇಟ್ ಅಕಾಡೆಮೀಸ್, ಅಸೋಸಿಯೇಷನ್ಸ್ಗೆ ಹೋಗಿ ಅವರು ಟ್ರೈನಿಂಗ್ ಪಡಲಿಕ್ಕೆ ಇಷ್ಟಪಟ್ಟರೆ ಆ ಸ್ಪೋರ್ಟ್ಸ್ ಆಗಲಿ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಲಿ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಆಲ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಂಡ್ ಸ್ಕಿಲ್ಸ್ ಅಕ್ವೈರ್ ಮಾಡೋಕ್ಕೆ ನಮ್ಮ BBMP ವ್ಯಾಪ್ತಿಯಲ್ಲಿ ಆ ಸ್ಕಿಲ್ ಸೆಟನ್ನು ಪ್ರೊವೈಡ್ ಮಾಡೋ ಎಷ್ಟು ಅಕಾಡೆಮಿಗಳು ಇದ್ದಾವೆ, ಅವತ್ತು ಮ್ಯಾಕ್ಸಿಮಮ್ ಅಕಾಡೆಮಿಗಳಿಗೆ ಅವ್ರದ್ದು ಏನು ರೆಗ್ಯುಲರ್ ಮಂತ್ಲಿ ಫೀಸ್ ಇರುತ್ತದೆ ಆ ಫೀಸ್ ಮಾಡೆಲ್ ಮೇಲೇ ನಾವು ಎಂಪ್ಯಾನಲ್ ಮಾಡಲಿದ್ದೀವಿ. ಎಂಪ್ಯಾನಲ್ ಮಾಡಿದ ನಂತರ ಈ ನಮ್ಮ ಶಾಲೆಯಲ್ಲಿ ಹೋಗ್ತಾ ಇರೋ ಮಕ್ಕಳು ಅಲ್ಲಿ ಹೋಗಿ ಟ್ರೈನಿಂಗ್ ಪಡೆದಿದ್ರೆ ಈ ಅಕಾಡೆಮಿಗಳಿಗೆ BBMPಯಿಂದ ನಾವು ಡೈರೆಕ್ಟ್ ಪೇಮೆಂಟ್ ಮಾಡೋ ಪ್ಲ್ಯಾನನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ BBMP ಶಾಲೆಯಲ್ಲಿ ಕಲಿತಾ ಇರೋ ಮಕ್ಕಳಿಗೆ ಅವರು ಈ ಬೇರೆ ಬೇರೆ ಏನು ಸ್ಕಿಲ್ ಸೆಟ್ಸ್ ಇದ್ದಾವೆ, ಆ ಸ್ಕಿಲ್ ಸೆಟ್ಸ್ ಅವರು ಅಕ್ವೈರ್ ಮಾಡಲಿಕ್ಕೆ ಈ ಬೇರೆ ಪ್ರೈವೇಟ್ ಅಕಾಡೆಮೀಸ್, ಅಸೋಸಿಯೇಷನ್ಸ್ಗೆ ಹೋಗಿ ಅವರು ಟ್ರೈನಿಂಗ್ ಪಡಲಿಕ್ಕೆ ಇಷ್ಟಪಟ್ಟರೆ ಆ ಸ್ಪೋರ್ಟ್ಸ್ ಆಗಲಿ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಲಿ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಆಲ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಂಡ್ ಸ್ಕಿಲ್ಸ್ ಅಕ್ವೈರ್ ಮಾಡೋಕ್ಕೆ ನಮ್ಮ BBMP ವ್ಯಾಪ್ತಿಯಲ್ಲಿ ಆ ಸ್ಕಿಲ್ ಸೆಟನ್ನು ಪ್ರೊವೈಡ್ ಮಾಡೋ ಎಷ್ಟು ಅಕಾಡೆಮಿಗಳು ಇದ್ದಾವೆ, ಅವತ್ತು ಮ್ಯಾಕ್ಸಿಮಮ್ ಅಕಾಡೆಮಿಗಳಿಗೆ ಅವ್ರದ್ದು ಏನು ರೆಗ್ಯುಲರ್ ಮಂತ್ಲಿ ಫೀಸ್ ಇರುತ್ತದೆ ಆ ಫೀಸ್ ಮಾಡೆಲ್ ಮೇಲೇ ನಾವು ಎಂಪ್ಯಾನಲ್ ಮಾಡಲಿದ್ದೀವಿ. ಎಂಪ್ಯಾನಲ್ ಮಾಡಿದ ನಂತರ ಇನ್ನು ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಏನಿದು ಬಿಬಿಎಂಪಿಯ ಹೊಸ ಪ್ಲಾನ್? ಈ ಪ್ಲಾನ್ ಮಕ್ಕಳಿಗೆ ಯಾವ ರೀತಿ ತಲುಪುತ್ತೆ? ಈ ಪ್ಲಾನ್ ಆದರೂ ಅಟ್ಲೀಸ್ಟ್ ಮಕ್ಕಳಿಗೆ ತಲುಪುತ್ತಾ ಹೇಗೆ ಅಂತ? ಸಾಹಿತ್ಯ ಏನು ಅಂದರೆ ಬೆಂಗಳೂರು ನಗರದಲ್ಲಿ BBMP ಶಾಲೆಯಲ್ಲಿ ಓದ್ತಿರುವಂತಹ ಮಕ್ಕಳು ಒಂದು ಸ್ವಲ್ಪ ಕಡುಬಡರಾಗಿರ್ತಾರೆ. ಅವರು ಅಂದರೆ ಅವರ ಅಕ್ಕಪಕ್ಕದಲ್ಲಿ ಶ್ರೀಮಂತರಿರ್ತಾರೆ, ಜೊತೆಗೆ VIP ಮಕ್ಕಳು, VIP ಮಕ್ಕಳಿರ್ತಾರೆ. ಆದರೆ VIP ಮಕ್ಕಳು ಜೊತೆಗೆ ಒಂದಿಷ್ಟು ಅಂದರೆ ಉಳ್ಳವರ ಮಕ್ಕಳು ಅವರ ಶೆಡ್ಯೂಲು ತುಂಬ ಟೈಟ್ ಇರುತ್ತೆ. ಅಂದರೆ ಬೆಳಗ್ಗೆ 6 ಗಂಟೆಗೆ ಎದ್ದು ಸ್ವಿಮ್ಮಿಂಗ್ ಹೋಗೋದಾಗಿರ್ಬೋದು, ಇಲ್ಲಾಂದರೆ ಸಿಂಗಿಂಗು, ಡ್ಯಾನ್ಸಿಂಗು, ಇಲ್ಲಾಂದರೆ ಪಿಯೋನ, ಭರತನಾಟ್ಯ, ಹೀಗೆ ಯಾಕಂದರೆ ಅವ್ರ ಹತ್ರ ದುಡ್ಡಿರುತ್ತೆ. ಸೊ ಹಾಗಾಗಿ ಮಕ್ಕಳನ್ನ ಹಾಕಿರ್ತಾರೆ. ಆದರೆ BBMP ಶಾಲೆಯಲ್ಲಿ ಓದ್ತಿರುವಂಥ ಮಕ್ಕಳಿಗೆ ಇದು ಯಾವುದು ಪ್ರೋಗ್ರಾಮ್ಗಳು ಸಿಗೋದಿಲ್ಲ. ಯಾಕಂದರೆ BBMP ಶಾಲೆಯಲ್ಲಿ ಓದ್ತಿರುವಂಥ ಮಕ್ಕಳು ಮಧ್ಯಮ ವರ್ಗದ ಜನರಿರ್ತಾರೆ. ಹಾಗಾಗಿ ಇಂತಹ ಕಲ್ಚರಲ್ ಪ್ರೋಗ್ರಾಮ್ಗಳಿಗೆ ಕಳಿಸೋದಕ್ಕೆ ಹಣ ಇರಲ್ಲ. ಅಂಥ ಮಕ್ಕಳಿಗೆ ಇದೀಗ ಅಂದರೆ ಇವ್ರ ಥರನೇ ಅಂದರೆ ಉಳ್ಳವ್ರ ಮಕ್ಕಳು ಯಾವೆಲ್ಲ ಒಂದಿಷ್ಟು ಕಲ್ಚರಲ್ ಪ್ರೋಗ್ರಾಮ್ಗೆ ಹೋಗ್ತಾರೆ, ಅದೇ ರೀತಿ ನಮ್ಮ BBMP ಶಾಲೆಯಲ್ಲಿ ಒಂಥರ ಮಕ್ಕಳು ಕೂಡ ಹೋಗ್ಬೋದು, ಅದೇ ರೀತಿ ಕಲಿಬೋದು. ಅದರ ಸಂಪೂರ್ಣ ಖರ್ಚು ವೆಚ್ಚ ಏನು ಬರುತ್ತೆ ಅಂದರೆ ಅವ್ರ ಮನೆ ಹತ್ರ ಇರುವಂತಹ ಅಕಾಡೆಮಿ ತರಬೇತಿ ಕೇಂದ್ರಗಳು ಯಾವೆಲ್ಲ ಇರ್ತವೆ ಅಂತಹ ತರಬೇತಿ ಕೇಂದ್ರಗಳಿಗೆ ಇವರು ಯಾವುದೇ ಒಂದು ಅಂದರೆ ಡ್ಯಾನ್ಸಿಂಗ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಅಥವಾ ಏನಾದರೂ ಮ್ಯೂಸಿಕಲ್ ಕಲ್ಚರ್ ಆಗಿರ್ಬೋದು, ಯಾವುದೇ ಒಂದು 2 ತರಬೇತಿ ನಾವು ಪಡಿತೀವಿ, ಆಸಕ್ತಿ ಇರೋರು ಹೋಗ್ತೀವಿ ಅಂತಂದರೆ ಅಂಥದಕ್ಕೆ ಹೋಗಿ ಇವರು ಅಡ್ಮಿಷನ್ ಆದರೆ ಅದರ ಖರ್ಚು ವೆಚ್ಚವನ್ನೆಲ್ಲ BBMPನೇ ಭರಿಸುತ್ತೆ ಅಂತೇಳಿ ಈಗಾಗಲೇ BBMP ಒಂದು ವಿಶೇಷವಾಗಿ ಹೇಳಿರುವಂಥದ್ದು. ಜೊತೆಗೆ BBMP ಈ ಒಂದು ಪ್ರಯೋಜನ ಅಂದರೆ ನೆಕ್ಸ್ಟು ಆಗಸ್ಟಿಂದನೇ ಕೂಡ ಇದು ಜಾರಿ ಆಗ್ತಿದೆ ಅಂತ ಹೇಳ್ತಿರುವಂಥದ್ದು. ಒಟ್ಟಾರೆ BBMPಯಲ್ಲಿ ಓದ್ತಿರುವಂಥ ಮಕ್ಕಳಿಗೂ ಇಂತಹ ತರಬೇತಿಯಿಂದ ಇಂಥ ಕಲ್ಚರಲ್ ಪ್ರೋಗ್ರಾಮ್ ಸಿಗ್ತಿರುವಂಥದ್ದು ಒಂಥರ ಜನರಿಗೂ, ಪೋಷಕರಿಗೂ ಕೂಡ ಬಹಳ ಮುಖ್ಯ
ಆಗಿರುವಂಥದ್ದು. ಯಾಕಂದರೆ ಪೋಷಕರ ಬಳಿ ಅಮೌಂಟ್ ಇರಲ್ಲ, ಇಂಥದಕ್ಕೆಲ್ಲ ಕಳ್ಸೋಕ್ಕಾಗಲ್ಲ. ಸೊ ಹೀಗಾಗಿ ಇನ್ನು ಮುಂದೆ BBMP ಈ ರೀತಿ ಇದರ ಖರ್ಚು ವೆಚ್ಚವನ್ನು ನೋಡ್ಕೊಳ್ಳೋದ್ರಿಂದ ಇನ್ನು ಮುಂದೆ BBMP ಮಕ್ಕಳು ಕೂಡ VIP ಮಕ್ಕಳ ಜೊತೆ ಇಂತಹ ವಿದ್ಯೆಯನ್ನು ಕಲಿಬೋದು ಅಂತೇಳಿ BBMP ಹೇಳ್ತಿರುವಂಥದ್ದು. ಸೊ ಹೀಗಾಗಿ ಇದೇ ಆಗಸ್ಟ್ 1ರಿಂದ ಇದು ಜಾರಿ ಬರಲಿದೆ. ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿದೆ. ಸೊ ಇದರಿಂದ ಒಂದಿಷ್ಟು BBMP ಓದ್ತಿರುವಂತಹ ಮಕ್ಕಳಿಗೂ ಭಾಳ ವಿಶೇಷವಾಗಿ ಹೆಲ್ಪ್ ಆಗೋದಕ್ಕೆ ಒಂದು ಹೊಸ ಯೋಜನೆ ಬಂದಿರುವಂಥದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.